ಅಣ್ಣ ತಂಗಮ್ಮ ತಂದಗಳ ಕೇಳಿ ಮಗಳ ಭಿನ್ನ ಪವನ ತಂದಗಳ ಕೇಳಿ ಮಗಳ ಭಿನ್ನ ಪವನ ಕೇಳುವಂತ ಜನಕ್ಕೆ ಸೋಮನ ಮಾರಣ್ಣ ಕೇಳುವಂತ ಜನಕ್ಕೆ ಸೋಮನ ಮಾರಣ್ಣ ಅಣ್ಣ 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 ತಂಗಮ್ಮ ಜನ್ಮವಿರುವ ತನಕ ಮರೆಯಲಾರೆ ನನ್ನ ಅಣ್ಣ ತಂಗಮ್ಮ ಜನ್ಮವಿರುವ ತನಕ ಮರೆಯಲಾರೆ ನನ್ನ ಸಮ್ಮತದಿಂದಲೇ ಸೋಮನ ಮಾರಣ್ಣ ಸಮ್ಮತದಿಂದಲೇ ಸೋಮನ ಮಾರಣ್ಣ ಅಣ್ಣ 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 ತಂದೆ ತಾಯಿಗಳಾಗಿ ಕಾಪಾಡಿದ ಬಂಧುಗಳೇ, ನನ್ನನ್ನು ಯಾರಿಗಾದರೂ ಮಾರಿ ನಿಮ್ಮ ಋಣವನ್ನು ತೀರಿಸಿಕೊಳ್ಳಬೇಕೆಂದು ಬೇಡಿಕೊಳ್ಳುವೆನು ಅಣ್ಣ. ತಂಗಮ್ಮ ಲಕ್ಷ್ಮಿಯಂತೆ ನಮ್ಮ ಮನೆಗೆ ಬಂದವಳು ಪಕ್ಷಿಯಂತೆ ಆರಿ ಹೋಗುವೆ ಎಂದಳು ತಾಯಿ. ಅಮ್ಮ ತಂಗಮ್ಮ ಅಣ್ಣ ನನ್ನಿಂದ ನಿನಗೇನೋ ತೊಂದರೆ ಐತೆ? ಇಲ್ಲ, ಈ ನನ್ನ ಹೆಂಡತಿಯಿಂದ ಏನಾದರೂ ತೊಂದರೆ ಐತೆ? ದಯವಿಟ್ಟು ತಿಳಿಸಬೇಕೆಂದು ಕೈ ಮುಗಿದು ಬೇಡಿಕೊಳ್ಳು ತಂಗಮ್ಮ, ಬೇಡಿಕೊಳ್ಳುವೆನು. ಅಣ್ಣ, ನೀವಿಬ್ಬರಿಂದಲೂ ಯಾವ ತೊಂದರೆ ಆಗಿಲ್ಲವಣ್ಣ. ನೀವು ಯಾರಿಗಾದರೂ ಮಾರದಿದ್ದರೆ ನಿಮ್ಮ ಮನೆಯಲ್ಲಿ ಊಟವನ್ನು ಸಹ ಮಾಡುವುದಿಲ್ಲವಣ್ಣ. ದಯವಿಟ್ಟು ನನ್ನನ್ನು ಯಾರಿಗಾದರೂ ಮಾರಬೇಕೆಂದು ಬೇಡಿಕೊಳ್ಳುವೆನು ಅಣ್ಣ. ಏನ್ರಿ ಈ ನನ್ನ ತಂಗಿಗೆ ಎಷ್ಟು ವಿಧವಾಗಿ ಹೇಳಿದರು ನಮ್ಮ ಮನೆಯಲ್ಲಿ ಇರುವುದಿಲ್ಲ ಎಂದು ಹಠ ಮಾಡಿ ನಿಂತಿದ್ದಾಳೆ. ನಾನು ಈಗಲೇ ಪೇಟೆಗೆ ಹೋಗಿ ಈ ನನ್ನ ತಂಗಿಗೆ ಒಂದು ನೂಲಂಚಿನ ಸೀರೆಯನ್ನು, ಈ ಮಗುವಿಗೆ ಶರ್ಟ್ ಕಾಲ್ಚರ ತೆಗೆದುಕೊಂಡು ಬರುತ್ತೇನೆ. ನಾನು ಬರುವುದರೊಳಗಾಗಿ ತಾಯಿ ಮಗು ಇಬ್ಬರಿಗೂ ಸ್ನಾನ ಸಂಧ್ಯಾದಿಗಳನ್ನು ಮಾಡಿಸಿ ಸಿದ್ಧರಾಗಿರು. ಹಾಗೆ ಆಗ್ಲಿ, ನಡಿಯಮ್ಮ. ಎಲ್ಲೇ ಎಲ್ಲೇ ಬಂದೆ. ಎಲ್ಲವೂ ಸಿದ್ಧವಾಯಿತೆ? ಎಲ್ಲವೂ ಸಿದ್ಧವಾಗಿರುವುದು. ತಂಗಮ್ಮ ಅಣ್ಣ, ಮುಂದಿನ ಗ್ರಾಮಕ್ಕಾದರೂ ಹೋಗಿ ನಿನ್ನನ್ನು ಯಾರಿಗಾದರೂ ಉತ್ತರಿಸುತ್ತದೆ. ಅಮ್ಮ ತಂಗಮ್ಮ ನಡೆ ಹೋಗೋಣ. ಅಣ್ಣ
ಪಟ್ಟಣ ನಿವಾಸಿಗಳೇ, ಉತ್ತಮವಾದ ಸಾಧು ಸಜ್ಜನರೇ, ಈ ನನ್ನ ತಂಗಿಯನ್ನು ಮಾಡಿದ್ರು ಸ್ವಾಮಿ. ಯಾರಾದರೂ ಕೊಂಡುಕೊಂಡು ಪುಣ್ಯವನ್ನು ಕಟ್ಟಿಕೊಳ್ಳಿ ಸ್ವಾಮಿ, ಪುಣ್ಯವನ್ನು ಕಟ್ಟಿಕೊಳ್ಳಿ. ಅಮ್ಮ, ತಂಗಿಯಮ್ಮ, ಅಣ್ಣ, ನಾನು ಇಲ್ಲಿ ಎಷ್ಟು ವಿಧವಾಗಿ ಒತ್ತಿ ಒತ್ತಿ ಕೂಗಿ ಕೂಗಿ ಹೇಳಿದರು, ನಿನ್ನನ್ನು ಕೊಂಡುಕೊಳ್ಳುವರು ಯಾರು ಸಹ ಮುಂದೆ ಬರು ತಂಗಿಯಮ್ಮ. ಅಮ್ಮ, ತಂಗಿಯಮ್ಮ, ಅಡೆ ಮುಂದಿನ ಪೇಟೆಗಾದರೂ ಹೋಗಿ ನಿನ್ನನ್ನು ಯಾರಿಗಾದರೂ ವಿಕ್ರಯಿಸುತ್ತೇನೆ. ಅಣ್ಣ, ಸ್ವಲ್ಪ ನಿಲ್ಲಿ. ಅಲ್ಲಿ ಜನರು ಸಾಲು ಸಾಲಾಗಿ ಹೋಗ್ತಾರೆ, ಕಾರಣವೇನಣ್ಣ? ಅಮ್ಮ, ತಂಗಿಯಮ್ಮ, ಅಲ್ಲಿ ಶ್ರೀಮನ್ ನಾರಾಯಣನ ದೇವಾಲಯ ಇರುವುದು. ಅಲ್ಲಿಗೆ ಭಕ್ತಾದಿಗಳು ಸಾಲು ಸಾಲಾಗಿ ಹೋಗುತ್ತಿರುವ ತಂಗಿಯಮ್ಮ. ಅಣ್ಣ, ಹಾಗಾದರೆ ನಾವು ಕೂಡ ಆ ಶ್ರೀಮನ್ ನಾರಾಯಣ ದರ್ಶನ ಪಡೆದು ಮುಂದಕ್ಕೆ ಹೋಗೋಣ, ನಡೆಯ ಅಣ್ಣ. ಹಾಗೆ ಆಗಲ್ಲ ತಂಗಿಯಮ್ಮ, ನಡೆ ಹೋಗೋಣ. ಚಂದ್ರಚೂಡ ಕಾಣೋ ಗಿರಿ ಜಗಿರಿಜ ಮಹೇಶ ಶಂಭೋ, ಏ ಪಾರ್ವತಿ ಹೃದಯ ವಲ್ಲಭ ಚಂದ್ರಮೌಳೆ, ಭೂತಾಮಿತಾಮಿತ ಬ್ರಹ್ಮ ನಮೋ ಭೂತನಾಥ, ನಮೋ ದೇವದೇವ, ನಮೋ ಭಕ್ತಪಾಲ, ನಮೋ ದೇವತೇಜ, ನಮೋ ಭೂತನಾಥ. ಭವ ವೇದ ಸಾರ ಸಾಲ ನಿರ್ವಿಕಾರ, ಭವ ವೇದ ಸಾರ ಸದಾ ನಿರ್ವಿಕಾರ, ನಮೋ ನಾದಲೋಲ, ನಮೋ ಭಕ್ತಪಾಲ, ನಮೋ ನಾದಲೋಲ, ನಮೋ ಭಕ್ತಪಾಲ, ನಮೋ ಪಾರ್ವತಿ ವಲ್ಲಭ ನೀಲಕಂಠ, ನಮೋ ಭೂತನಾಥ, ನಮೋ ದೇವದೇವ, ನಮೋ ಭಕ್ತಪಾಲ, ನಮೋ ದೇವದೇವ, ನಮೋ ಭೂತನಾಥ. ಸದಾ ಸುಪ್ರಕಾಶ ಮಹಾಪಾಪನಾಶ, ಸದಾ ಸುಪ್ರಕಾಶ ಮಹಾಪಾಪನಾಶ, ಕಾಶಿ ವಿಶ್ವನಾಥ, ಗಯಾ ಸಿಂಧುದಾಸ, ಕಾಶಿ ವಿಶ್ವನಾಥ, ಗಯಾ ಸಿಂಧುದಾಸ, ನಮೋ ಪಾರ್ವತಿ ವಲ್ಲಭ ನೀಲಕಂಠ, ನಮೋ ಭೂತನಾಥ, ನಮೋ ದೇವದೇವ, ನಮೋ ಭಕ್ತಪಾಲ, ನಮೋ ದೇವತೇಜ, ನಮೋ ಭೂತನಾಥ. ಹೇ ಪರಮಾತ್ಮ, ನನ್ನ ಪತಿಯ ಸಂದರ್ಶನವು ಭಾಗ್ಯವನ್ನು ನನಗೆ ಲಭಿಸುವಂತೆ ಮಾಡು. ನನ್ನ ಪತಿಗೆ ಯಾವ ತೊಂದರೆ ಆಗದಂತೆ ಕಾಪಾಡಬೇಕೆಂದು ಬೇಡಿಕೊಳ್ಳುವರು ಸ್ವಾಮಿ. ನಿನ್ನ ಭಜಿಸಲ್ಕೆ ನಾ ಬಂದೆನೋ ಸ್ವಾಮಿ, ದಯ ಮಾಡಿ ವರ ನೀಡಯ್ಯ.
ಶಿವಶಂಕರ ನಿನ್ನ ಮನಸಾರವಗಳುವೆನೋ ಹರಿಯನೋ ನಿನ್ನ ನಂಬಿದೆನು ಹರಿಯನೋ ನಿನ್ನ ನಂಬಿದೆನು ಬಂದ ಭಕ್ತಾರ ಬಂದ ಶರಣಾರ ಬಂದ ಭಕ್ತಾರ ಕಾಪಾಡಯ್ಯ ಬಂದ ಶರಣಾರ ಕಾಪಾಡಯ್ಯ ನಿನ್ನ ಭಜಿಸಲ್ಗೆ ನಾ ಬಂದೆನು ಸ್ವಾಮಿ ದಯ ಮಾಡಿ ವರ ನೀಡಯ್ಯ ರಜರೂಪಾಕರ ಶಿವಶಂಕರ ರಜರೂಪಾಕರ ಶಿವಶಂಕರ ನಿನ್ನ ಮನಸಾರವಗಳುವೆನು ಹರಿಯೇ ಈ ಮೌನ ನಿನಗೆ ತಗೋ ಹರಿಯೇ ಈ ಮೌನ ನಿನಗೆ ತಗೋ ಕರಗಿ ಕೊಲ್ಲಾಗಿ ಕರಗಿ ಕೊಲ್ಲಾಗಿ ಕರಗಿ ಕೊಲ್ಲಾಗಿ ನೀ ಕುಳಿತೆಯ ಕರಗಿ ಕೊಲ್ಲಾಗಿ ನೀ ಕುಳಿತೆಯ ನಿನ್ನ ಭಜಿಸಲ್ಗೆ ನಾ ಬಂದೆನು ಸ್ವಾಮಿ ದಯ ಮಾಡಿ ವರ ನೀಡಯ್ಯ ರಜರೂಪಾಕರ ಶಿವಶಂಕರ ರಾಜರೂಪಾಕರ ಶಿವಶಂಕರ ನಿನ್ನ ಮನಸಾರವಗಳುವೆನೋ ಭವತಿ ಭಿಕ್ಷಾಂದೇಹಿ ಭವತಿ ಭಿಕ್ಷಾಂದೇಹಿ ಮಗು, ಅಮ್ಮ ಆ ಪರಮಾತ್ಮನ ಪ್ರಸಾದವನ್ನು ಇವರಿಗೆ ದಾನವಾಗಿ ನೀಡು ಮಗು. ಆಗಲಿ ಅಮ್ಮ. ಸ್ವಾಮಿ, ಈ ಪ್ರಸಾದವನ್ನು ತೆಗೆದುಕೊಳ್ಳಿ. ಆಹಾ ಪರಮಾತ್ಮ ಕುಂಟು ಕುರುಡರ ಜೊತೆಯಲ್ಲಿ ಸೇರಿ ಭಿಕ್ಷಾಟನೆಯನ್ನು ಮಾಡುವಂತಾಯ್ತಲ್ಲ ಪರಮಾತ್ಮ. ಎಲ್ಲ ನಿನ್ನ ಕರುಣೆಯಿಂದ ಮಹಾ ತಂಗಮ್ಮ, ಶ್ರೀಮನ್ನಾರಾಯಣನ ದರ್ಶನವಾಯಿತು. ನಡೆ, ಮುಂದಿನ ಪೇಟೆಗಾದರೂ ಹೋಗಿ ನಿನ್ನನ್ನು ಯಾರಿಗಾದರೂ ವಿತರಿಸ್ತೇನೆ. ಹಾಗೆ ಆಗಲಿ, ನಡೆಯೋಣ. ಪೇಟೆ ಪೇಟೆಯ ಸುತ್ತಿ ಬೀದಿ ಬೀದಿಯ ತಿರುಗಿ, ಪೇಟೆ ಪೇಟೆಯ ಸುತ್ತಿ ಬೀದಿ ಬೀದಿಯ ತಿರುಗಿ, ಸಾಲುತ್ತ ಮಾರುವೆ ಈ ನನ್ನ ತಂಗಿಯನ್ನ. ಸಾಲುತ್ತ ಮಾರುವೆ ಈ ನನ್ನ ತಂಗಿಯನ್ನ. ಕೊಂಡುಕೊಳ್ಳಿ 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 ಸದಾ ಜನರೇ. ತಾವಿಗ ಮಾಲೆಯ ಯಾರು ಕೇಳೋರಿಲ್ಲ. ಮಾತಂಗಮ್ಮ, ತಾವಿಗ ಮಾಲೆಯ ಯಾರು ಕೇಳೋರಿಲ್ಲ. ಸಾರುತ್ತ ಮಾರುವೆ ಈ ಎಂದ ತಂಗಿಯನ್ನ. ಕೊಂಡುಕೊಳ್ಳಿ 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 ಸದಾ ಜನರೇ, ಅಯ್ಯ, ಈ ಪಟ್ಟಣ ನಿವಾಸಿಗಳೇ, ಉತ್ತಮವಾದ ಸಾಧು ಸಜ್ಜನರೇ, ಈ ನನ್ನ ತಂಗಿಯನ್ನು ಮಾಡ್ತಿರೋ ಸ್ವಾಮಿ. ಕಳ್ಳಿ ಅಲ್ಲ, ಸುಳ್ಳಿ ಅಲ್ಲ, ಹೇಳಿದ ಕೆಲಸ ಕಾರ್ಯಗಳನ್ನು ಮಾಡುವಂತಹ ಈ ನನ್ನ ತಂಗಿಯು ಯಾರಾದರೂ ಕೊಂಡುಕೊಂಡು ಪುಣ್ಯವನ್ನು ಕಟ್ಟಿಕೊಳ್ಳಿ ಸ್ವಾಮಿ, ಪುಣ್ಯವನ್ನು ಕಟ್ಟಿಕೊಳ್ಳಿ. ಅಮ್ಮ ತಂಗಿಯಮ್ಮ, ಅಣ್ಣ. ನಾನು ಇಲ್ಲೂ ಸಹ ಎಷ್ಟು ವಿಧವಾಗಿ ಒತ್ತಿ ಒತ್ತಿ ಸಾರಿ ಸಾರಿ ಕೂಗಿ ಹೇಳಿದರು, ನಿನ್ನನ್ನು ಕೊಂಡುಕೊಳ್ಳುವವರು ಯಾರು ಸಹ ಮುಂದೆ ಬರ್ತಾರೆ ತಂಗಿಯಮ್ಮ. ಬಿಸಿಲಾದರೂ ಬಹಳ ಅಧಿಕವಾಗಿರಬಹುದು. ಈ ಊರ ಮುಂಬಾಗಿಲ ಬಳಿ ಕುಳಿತುಕೊಂಡು ಸ್ವಲ್ಪ ಹೊತ್ತು ವಿಶ್ರಾಂತಿ ಪಡೆದು ಆ ನಂತರ ಮುಂದೆ ತಂಗಿಯಮ್ಮ. ಹಾಗೆ ಆಗಲಿ ಅಣ್ಣ. ಅಬ್ಬಬ್ಬ, ಏನ್ ಬಿಸ್ಲಪ್ಪ! ಯಾವತ್ತೂ ಬಿಸಿಲಿಲ್ವ ಕಣಪ್ಪ. ಇವತ್ತು ಕೊಡೆ ಹೊಟ್ಟು ಬಿಡ್ತೀನಿ.
ಇಷ್ಟೊಂದು ಬೆಳೆದವ್ರು ಇರೋ ಏನ್ ಇಷ್ಟೊಂದು ಬೆಳೆದವ್ರಲ್ಲ ಇವರು ಏನ್ ಕರೆ ದೂತ ಕಣಪ್ಪ ಮಸಂಡ್ ಇದ್ದಿದ್ದಂಗವನೇ ಯಾಕ ನೋಡಿರ್ ಭಯ ಗೊತ್ತದಲ್ಲ ಇನ್ನ ಯಾರಿರ್ಬೋದು ಇರ್ಲಿ ಇತಿಹಾಸ ನೋಡ್ತೀರಿ ಅಯ್ಯ ನೀವು ಯಾರು ಈ ಊರಿನ ಮುಂಭಾಗದಲ್ಲಿ ಕುಳಿತು ಹೇಳ್ತೀನಿ ಮಾಡುವಂತೆ ಕಾಣುತ್ತಿರುವುದಲ್ಲ ಕಾರಣವೇನೆಯ ಸ್ವಾಮಿ ಬ್ರಾಹ್ಮಣೋತ್ತಮರೇ, ನಾನು ಕಳ್ಳ ಕೊರಮರ ಎಲ್ಲಯ್ಯ. ಈಕೆ ನನ್ನ ತಂಗಿಯು. ಈ ನನ್ನ ತಂಗಿಯನ್ನು ಮಾರಲು ಬಂದಿದ್ದೇನೆ. ಯಾರಾದರೂ ಕೊಂಡುಕೊಳ್ಳುವರಿದ್ದರೆ ಅಥವಾ ನೀವೇ ಕೊಂಡುಕೊಂಡು ಪುಣ್ಯವನ್ನು ಕಟ್ಟಿಕೊಳ್ಳಿ ಸ್ವಾಮಿ, ಪುಣ್ಯವನ್ನು ಕಟ್ಟಿಕೊಳ್ಳಿ. ಅಲ್ಲ ಕಣಯ್ಯ, ಈ ನರಸೀಪುರ ತಪ್ಪನಾಗ ಯಾರು ಇಲ್ಲ ಕಣಯ್ಯ, ಅಷ್ಟಪ್ಪ ಇದ್ದೆ ನೀನು. ಒಳ್ಳೆ ಕರೆ ಖಂಡಿತಂಗಿದ್ಯಾ. ಹೋಗಿ ಹೋಗಿ ದನ ಕುರಿ ಮಾರೋದನ್ನ ನೋಡ್ತೀನಿ ಅಂತ ನೋಡಿರಿ ಈ ಅಮ್ಮನ್ ಮಾರ್ತೀನಿ ಅಂತ ಕೂತಿದ್ದಲ್ಲ ನೀನು. ಈ ಅಮ್ಮನ್ ಕ್ರಯವಾದ್ರು ಎಷ್ಟಯ್ಯ ಅಂತ ಸ್ವಾಮಿ. ಉದರ ಪೋಷಣೆಗಾಗಿ ಈ ನನ್ನ ತಂಗಿಯನ್ನು ಮಾಡುತ್ತಿರುವೆ ಸ್ವಾಮಿ, ಈ ನನ್ನ ತಂಗಿಯನ್ನು ಮಾಡುತ್ತಿರುವೆನು. ಬಿಡು, ಯಾರ ಕಷ್ಟ ಹೆಂಗ್ ಇರ್ತದೋ ಅಯ್ಯ. ಹಾಗಾದರೆ ಈಕೆ ಕ್ರಯವಾದ್ರು ಎಷ್ಟು ಸ್ವಾಮಿ? ಈ ನನ್ನ ತಂಗಿಯ ಕ್ರಯವಾದರೂ 12 ವರಹಗಳು ಸ್ವಾಮಿ. ಏನು ಇಷ್ಟಪ್ಪ? ನಾನ್ ಕೊಡೋದು ಹೇಳ್ತೀನಿ ಕೇಳಯ್ಯ ನಿಂಗೆ. ನಾನ್ ಕೊಡೋದ್ ಮೂರು ವರ. ಕೊಡಂಗಿದ್ರೆ ಕೊಡು, 9 ರೂಪಾಯಿ. ಕೊಡಂಗಿದ್ರೆ ಕೊಡು, ಕೊಡದಿರ ಕರ್ಕೊಂಡೋಗ. ಸ್ವಾಮಿ ವಿಪ್ರಶ್ರೇಷ್ಠರೇ, 3 ವರಗಳಿಗೆ ಈ ನನ್ನ ತಂಗಿಯನ್ನು ಮಾಡುವುದಿಲ್ಲ. ಅಮ್ಮ ತಂಗಿಯಮ್ಮ, ತಡೆ, ನಮ್ಮ ಮನೆಗೆ ಹೋಗೋಣ. ಅಣ್ಣ ಸ್ವಲ್ಪ ನಿಲ್ಲಿ. ಮೂರು ಮನೆಗೆ ನನ್ನ ಪ್ರಾಣಿಗೆ ಮಾರೇ. ಮೂರು ಮನೆಗೆ ನನ್ನ ಪ್ರಾಣಿಗೆ ಮಾರೇ. ನಿಮ್ಮಯ ಋಣವನ್ನ ತೀರಿಸಿಕೊಳ್ಳಣ್ಣ ಅಣ್ಣ, ತೀರಿಸಿಕೊಳ್ಳಣ್ಣ ಅಣ್ಣ. ಮಾತಂಗಮ್ಮ, ನೀನು ಚಿಂತಿಸಬೇಡ, ನನ್ನ ಕೈವನು ದೇವ ಅಣ್ಣ. ಮಾತಂಗಮ್ಮ, ನೀನು ಚಿಂತಿಸಬೇಡ, ನನ್ನ ಕೈವನು ದೇವ. ಸಮ್ಮತದಿಂದಲೇ ಸೊಮ್ಮಾನ ಮಾರಣ್ಣ ಅಣ್ಣ, ಸೊಮ್ಮಾನ ಮಾರಣ್ಣ ಅಣ್ಣ. ಮಾತಂಗಮ್ಮ, 3 ವರಗಳಿಗೆ ನನ್ನನ್ನು ವಿಪರಿಷ್ಟರಿಗೆ ಮಾರಿ ನಿಮ್ಮ ಋಣವನ್ನು ತೀರಿಸಿಕೊಳ್ಳಬೇಕೆಂದು ಬೇಡಿಕೊಳ್ಳುವೆನು ಅಣ್ಣ. ಸ್ವಾಮಿ ಬ್ರಾಹ್ಮಣೋತ್ತಮರೇ, 3 ವರಗಳನ್ನು ಕೊಟ್ಟು ಈ ನನ್ನ ತಂಗಿಯನ್ನು ಕರೆದುಕೊಂಡು ಹೋಗಿ ಸ್ವಾಮಿ, ಕರೆದುಕೊಂಡು ಹೋಗಿ. ಅಮ್ಮ ತಾಯಿ, ತೆಗೆದುಕೋ ಈ 3 ವರಗಳನ್ನು. ಈ 3 ವರಗಳನ್ನು ನಿಮ್ಮ ಮನೆಗೆ ಕೊಟ್ಟು ನನ್ನ ಜೊತೆಯಲ್ಲೇ ಬರುವಂತರ ಅಣ್ಣ. ಮಾತಂಗಮ್ಮ, ತೆಗೆದುಕೊಳ್ಳಿ. ಹೋಗಿ ಬರುವೆನೋ ಅಣ್ಣ.
ನಮ್ಮನೆ ಮರೋಣ ಅಣ್ಣ ತಂಗಮ್ಮ ನಮ್ಮನೆ ಮರೋಣ ತೇರೆ ಬಾಯೇನು ಅಣ್ಣ ಹೋಗಿ ಬರುವೆನೋ ಅಣ್ಣ ಈ ಪ್ರಾಣದಾಗೆ ಹಾಗೆ ಮಗು ಅಮ್ಮ ನೀನೊಂದು ಸಾರಿಗೆ ತಾತನಿಗೆ ಒಜ್ಜಿಗೆ ಹೋಗಿ ಬಿಡು ಹೇಳಿಬಿಡು ಮಗು. ಆಗಲೇ ಅಮ್ಮ. ಒಬ್ರಿಂದ ಒಬ್ರು ತಗೊಂಡ್ರೆ ಸಾಲಗೆ. ಹೋಗಿ ಬರುವೆನೋ ತಾತ. ಯೋ, ಯೋ, ಏನ್ರೇ ನಿನ್ ಗೋಳು? ಕುಮಾರ ನಮ್ಮನೆ ಮರೋಣ ಬೆನ್ನಿಗೆ ತಾತ. ಕುಮಾರ ನಮ್ಮನೆ ಮರೋಣ ಬೆನ್ನಿಗೆ ತೀರಿ ಹೋಯಿತು ತಾತ. ಹೋಗಿ ಬರುವೆನು ತಾತ. ತಾತ, ಕುಮಾರ. ಹಸು ಒಂದು ಕಡೆ ಕರು ಒಂದು ಕಡೆ ಇರಲು ಸಾಧ್ಯವೇ ತಾತ? ಹಾಗೆ ನಾನು ಕೂಡ ನನ್ನ ಅಮ್ಮನ ಜೊತೆ ಹೋಗಿ ಬರುವನು ತಾತ. ಕುಮಾರ. ಕಳಿಸಿಕೊಡು ತಾತ. ಯೋ, ಒಳ್ಳೆ ಗೋಳಾಗತ್ತಲ್ಲ ನಿಮ್ದು. ಹೋಗಿ ಬರುವೆಯ ಅಮ್ಮ ನೀನು ವಿಪ್ರರ ದಾಸಿಯಾಗಿ ಹೋಗಿ ಬಾ ತಂಗಿಯಮ್ಮ. ಅಪ್ಪ ಕುಮಾರ ನೀನು ಸಹ ಅಮ್ಮನ ಜೊತೆಲಿ ಹೋಗಿ ಬಾ ಕಂದ, ಹೋಗಿ ಬಾ. ಆಗಲಿ ತಾತ. ಅಮ್ಮ ದಾಸೆ, ಇದೇ ನಮ್ಮ ಮನೆ. ನಮ್ಮ ಮನೆಯಲ್ಲಿ ಮಾಡಬೇಕಾದ ಕೆಲಸ ಕಾರ್ಯಗಳನ್ನು ಹೇಳುವನೇ ಕೇಳು. ಹೇಳುವಂತರಾಗಿತ್ತು.
ನಮ್ಮ ಮನೆಯಲ್ಲಿ ಮಾಡಬೇಕಾದ ಕೆಲಸ ಕಾರ್ಯಗಳನ್ನು ಹೇಳುವೆನು ಕೇಳು. ಹೇಳುವಂತರ ದನವನ್ನು ಕಾಯಬೇಕು, ಕಸವನ್ನು ಹಾಕಬೇಕು, ಹೊಲದಲ್ಲಿ ಕಳೆಯನ್ನು ಕೀಳಬೇಕು, ಇಷ್ಟು ಕೆಲಸ ಕಾರ್ಯಗಳನ್ನು ಮಾಡಬೇಕು. ಮಾಡುವೆಯೇ ತಾಯಿ? ಸ್ವಾಮಿ, ನೀವು ಹೇಳಿದ ಎಲ್ಲಾ ಕೆಲಸ ಕಾರ್ಯಗಳನ್ನು ಶಿರಸ ವಹಿಸಿ ಮಾಡುವೆನು ಸ್ವಾಮಿ. ಹಾಗಾದ್ರೆ ಈ ಕಳೆಯನ್ನು ಕೀಳೋಗಮ್ಮ. ಯಾರದು? ಈ ಮಗು ನನ್ನದೇ ಸ್ವಾಮಿ, ನಾನೇ ಸಾಕುವೆನು ಸ್ವಾಮಿ. ಓಹೋ, ಈ ವಿಚಾರವನ್ನು ನಮ್ಮ ತಂದೆಯ ಬಳಿಗೆ ಹೋಗಿ ವಿಚಾರಿಸಿ ನೋಡುವೆನು. ತಂದೆ, ತಂದೆ, ಏನೋ ಕುಮಾರ? ತಂದೆ ವಂದಿಸುವೆನು. ನಿನಗೆ ಮಂಗಳವಾರ ಹೇಳ ಮೇಲ್ಕೆ. ತಂದೆ ಹೇಳುವನು ಕೇಳಿ. ತಂದೆ, ಅಪ್ಪ ಕುಮಾರ, ದಾಸತ್ವ ಮಾಡುವ ದಾಸಿಯ ಮನೆಯಳು ವಾಸವ ಮಾಡುವ ಕೂಟಾರೋ ತಂದೆ. ತಂದೆ, ಅಪ್ಪ ಕುಮಾರ, ಮೋಸವಾಯಿತು ತಂದೆ, ದಾಸಿ ಬಂದಿತು ಮುಂದೆ. ತಂದೆ, ಕುಮಾರ, ಮೋಸವಾಯಿತು ತಂದೆ, ದಾಸಿ ಬಂದಿತು ಮುಂದೆ. ದಾಸಿಯ ಕಳಿಸಲು ಬೇಕಯ್ಯ ತಂದೆ. ದಾಸಿಯ ಕಳಿಸಲು ಬೇಕಯ್ಯ ತಂದೆ. ದಾಸತ್ವ ಮಾಡುವ ದಾಸಿಯ ಮನೆಯೊಳು ವಾಸವ ಮಾಡುವ ಕೂಸಾರೋ ತಂದೆ. ತಂದೆ, ಕುಮಾರ, ಗುರುವರಗಳ ದಾಸಿಗೆ ಕೊಟ್ಟಾಗ. ತಂದೆ, ಕುಮಾರ, ಗುರುವರಗಳ ದಾಸಿಗೆ ಕೊಟ್ಟಾಗ ದಾಸಿಯು ಬಳೆ ಅಲ್ಲವೇ ನಯ್ಯ ತಂದೆ. ದಾಸಿಯು ಬಳೆ ಅಲ್ಲವೇ ನಯ್ಯ ತಂದೆ. ದಾಸವ ಮಾಡುವ ದಾಸಿಯ ಮನೆಯೊಳು ವಾಸವ ಮಾಡುವ ಕೂಟಾರೋ ತಂದೆ. ತಂದೆ, ಕುಮಾರ, ನಮ್ಮ ದಾಸಿಯ ಮನೆ ಹತ್ರ ಹೋಗಿ ನೋಡಿದಾಗ ದಾಸಿ ಜೊತೆಯಲ್ಲಿ ಒಂದು ಮಗು ಇತ್ತು. ಅದು ಯಾರದೆಂದು ಕೇಳಿದಾಗ ನನ್ನದೇ ಎಂದು ಹೇಳಿದಳು. ನೀವು ದಾಸಿ ಅನ್ಕೊಂಡಾಗ ಇಬ್ಬರನ್ನು ಕೊಂಡಿರ ಅಥವಾ ಇಬ್ಬರಿಗೂ ಜೀವನೋಪಾಯ ನಡೆಸುವುದಾಗಿ ಮಾತು ಕೊಟ್ಟಿರು. ಕುಮಾರ, ನಾನು ದಾಸಿ ಒಬ್ಬಳನ್ನೇ ಕೊಂಡುಕೊಂಡು ಬಂದಿದ್ದು. ಓಹೋ, ಹಾಗಾದರೆ ಒಂದು ದಿವಸಕ್ಕೆ ಅರ್ಧ ಪಾವು ಅಕ್ಕಿಯಾದರೆ ವರ್ಷಕ್ಕೆ ಎಷ್ಟಾಯ್ತು? ಕುಮಾರ, ಲೆಕ್ಕ ಎಲ್ಲೋ ಬರ್ತದಾ? ಎಲ್ಲೋ ಪೆನ್ನು ಪುಸ್ತಕ ಕೊಡೋ ಇಲ್ಲಿ. ಪೆನ್ನು ಮಡಗಿಲ್ವಾ? ಇಲ್ಲ ಕಣೋ. ಕನ್ನಡ ಏನಾಯ್ತು? ಲೇ, ಕನ್ನಡಕ ಕೊಡು. ಕಣ್ ಕಾಣಿಸಲ್ಲ. ಕನ್ನಡಕ ಕೊಡು. ಓ, ಬೇಡ ಕಣಪ್ಪ. ಹಾಕೋ. ಇದು ಬೇರೆ. ಏ, ಕರೆಕ್ಟಾಗಿ ಹಾಕೋ ಮಂಡಲ ಮಗನೇ. ಪೆನ್ನು ಪೆನ್ನು ಇಲ್ವಾ? ಹಾಳೆ ಕೊಡು. ಹಾಳೇನು ಮಡಗಿಲ್ವಾ? ಎಷ್ಟಾಯ್ತು? ಎಷ್ಟಾಯ್ತು ನನ್ನೇ ಕೇಳಿದ್ರೆ? ಲೇ, ಒಂದು ದಿವಸಕ್ಕೆ ಅರ್ಧ ಪಾವು ಅಕ್ಕಿ ಅಂತೆ. ಸ್ಕೂಲ್ಗೆ ಹೋಗಿಲ್ಲ. ಒಂದು ವರ್ಷಕ್ಕೆ ಹಾ. 45 ಸೇರು ಅಕ್ಕಿ ಆಯ್ತು. ಹಾ, ಇದು ದಾಸಿಗೆ ಹೊರತು ಆದಾಯ ನಮ್ಗೆಲ್ಲ ನಷ್ಟನೇನೆ. ಹಾ. ಫಸ್ಟ್ ಹೋಗಿ ಅಡಂಗ ತೋರ್ಸ್ಬಿಡೋದು. ತಂದೆ, ನಿಮ್ಮ ಮಗನಾಗಿ ಹುಟ್ಟಿ ಇಷ್ಟು ಕೆಲಸ ಮಾಡದಿದ್ದರೆ ಹುಟ್ಟಿ ಸಾರ್ಥಕನು ತಂದೆ. ಈಗಲೇ ಹೋಗಿ ಅಮತಿಗೆಟ್ಟ ಹುಡುಗನನ್ನು ಹೊಡೆದು ಓಡಿಸುವನು. ಏ, ಫಸ್ಟ್ ಕೆಲಸ ಮಾಡೋ ಕುಮಾರ. ರಚಿಸುವ ತಂತ್ರವನೀಗ ಮಾಡುವೆ ಮಾಯವ ಬೇಗ. ಹೊಸ ಮಡಿ ಮಾಡುತ್ತ ಹೊಸ ಬಟ್ಟೆ ಒಗೆಯುತ್ತ, ಹೊಸ ಮಡಿ ಮಾಡುತ್ತ ಹೊಸ ಬಟ್ಟೆ ಒಗೆಯುತ್ತ, ಮಡಿವಳಿ ಶೆಟ್ಟಿಯ ಮನೆಯೊಳಗೆ, ಮಡಿವಳಿ ಶೆಟ್ಟಿಯ ಮನೆಯೊಳಗೆ, ಮಡಿವಳಿ ಶೆಟ್ಟಿಯ ಮನೆಯೊಳಗೆ ಹೋಗ್ತು. ದಂಡಪಾಲನು ಹಾಗೂ ಚಂದ್ರಾಸೆಯು ಮಗುವನ್ನು ಮಾರಲು ಬರುತ್ತಿರುವರು. ಬರಲಿ, ಈಗ ನನ್ನ ಮಾಯೆಯಿಂದ ಆ ಮಗುವನ್ನು ಮಡಿವಳಿ ತಿಮ್ಮಶೆಟ್ಟಿಗೆ ಮಾರುವಂತೆ ಮಾಡುವೆನು. ಹೌದು. ತಂದೆಯವರು ಇನ್ನು ಕೊಂಡಾಗ ಇಬ್ಬರನ್ನು ಕೊಟ್ಟಿರಲಿಲ್ಲ.
ಒಬ್ಬಳನ್ನು ಕೊಂಡಿರುವುದು. ನಿಮ್ಮಿಬ್ಬರಿಗೂ ಜೀವನ ನಡೆದಾಗ ಮಾತು ಕೊಟ್ಟಿಲ್ಲ. ಹಾಗಾದರೆ ಈ ಮಗುವನ್ನು ಎಲ್ಲಿಯಾದರೂ ಕಳಿಸು. ಹಾ ಶಿವ 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 ನಮಗಿನ್ನು ಎಷ್ಟು ಕ್ರೂರನು ಶನಿಯ ಶಿವ ಶಿವ ನಮಗಿನ್ನು ಎಷ್ಟು ಕ್ರೂರನು ಶನಿಯ ಭವಸಗಾರ ನಯನೇ ಪಾಲಿಪುದೇ ತಂದೆ ಭವಸಗಾರ ನಯನೇ ಪಾಲಿಪುದೇ ತಂದೆ ಸ್ವಾಮಿ ಪತಿಯ ಚಿಂತೆಯ ಮರೆತು ಜಿತಿ ಬಾಲನ ನೋಡೆ ಸ್ವಾಮಿ ಪತಿಯ ಚಿಂತೆಯ ಮರೆತು ಜಿತಿ ಬಾಲನ ನೋಡೆ ಪುತ್ರನಾಗಲೋಕೆ ಅತಿ ದುಃಖ ಪಡೆದಾಗ ಸ್ವಾಮಿ ಪುತ್ರನಾಗಲೋಕೆ ಅತಿ ದುಃಖ ಪಡೆದಾಯ್ತು ಸ್ವಾಮಿ 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 ನನ್ನ ಪುತ್ರನಿಂದ ನನ್ನ ಪತಿಯ ಚಿಂತೆಯನ್ನು ಮರೆತಿರುವನು ಸ್ವಾಮಿ. ನನ್ನ ಕುಮಾರನನ್ನು ಕಳಿಸಲಾರನು ಸ್ವಾಮಿ, ಕಳಿಸಲಾರನು. ಎಂದಿಗೂ ಸಾಧ್ಯವಿಲ್ಲ. ದುರುಳನೆ ಕಳಿಸಿದ್ದಳೆ, ದುರುಳಳೆ ನೀ ಕಳಿಸಿದ್ದಳೆ, ಮಾಡುವಂತೆ ಮಾಡುವೆನಿಗಲೇ. ಕರದಿಂಪೀಡಿತ ಕೋಲಿಂದಲೇ, ಕರದಿಂಪೀಡಿತ ಕೋಲಿಂದಲೇ ಮಾಡಗೈಯುವಂತೆ ಮಾಡುವೆನಿಗಲೇ. ಛೇ ದುಷ್ಟಳೆ, ಈ ಮಗುವನ್ನು ಕಳೆದಿದ್ದರೆ ಇದೋ ನನ್ನ ಕರದಲ್ಲಿ ಒಡೆದು ಓಡಿಸುವ. ಕುಮಾರ ಸ್ವಾಮಿ, ಈ ನನ್ನ ಮಗುವನ್ನು ಮಾರುವುದಕ್ಕೆ 3 ದಿನ ಅವಕಾಶವನ್ನು ಕೊಟ್ಟರೆ ಯಾರಿಗಾಸರು ಮಾರುವೆನು ಸ್ವಾಮಿ. 3 ದಿವಸವಲ್ಲ 3 ಗಂಟೆಯ ಕಾಲಾವಕಾಶ ಕೊಡುವುದಿಲ್ಲ. ಇಷ್ಟು ಹೊತ್ತು ಮಾತನಾಡಿ ನಿಂತಿದ್ದಕ್ಕೆ ನಮ್ಮ ಮನೆಯ ಕೆಲಸ ಕಾರ್ಯಗಳು ಎಷ್ಟೋ ನಿಂತು ಹೋದವು. ಎತ್ತುಕೋ ಮಗುವನ್ನು, ಹೊತ್ತುಕೋ ಕಸದೆ ಮಗರನ್ನು. ದಾರಿಯಲ್ಲಿ ಹೋಗುವಾಗ ಯಾರಿಗಾದ್ರೂ ಮಾರುವಂತೆ ನಡೆ. ಹಾಗೆ ಆಗಲಿ ಸ್ವಾಮಿ. ಅಕ್ಸಾನಿನಿಂದ ಜನಕ್ಕೆ ಸಸು ಕಳ್ಳ ನಕ್ಸಾರ ಮಾಡಬಡ್ಡಿ ಮಗನ. ಓಹೋ ನಕ್ಸಾರವ, ಓಹೋ ನಕ್ಸಾರವ, ಓಹೋ ನಕ್ಸಾರ ಡಬಡ್ಡಿ ಮಗನಲ್ಲ. ಒತ್ತಾ ಬಟ್ಟೆಯ ತಂದು ತೆಚ್ಚಾವು ಕತ್ತೆಗಳು ಒತ್ತಾ ಬಟ್ಟೆಯ ತಂದು ತೆಚ್ಚಾವು ಕತ್ತೆಗಳು ಒತ್ತಾ ಬಟ್ಟೆಯ ತಂದು ಒತ್ತೆಯಾಗಿ ದಚ್ಚಿಕೊಂಡ ಮುರ್ಸನ್ಯಾರ. ಅಕ್ಸಾನಿನಿಂದ ಜನಕ್ಕೆ ಸಸುಗಳ್ಳ ನಕ್ಸಾರ ಮಾಡಬಡ್ಡಿ ಮಗನಲ್ಲ. ಓ ನಕ್ಸಾರವ, ಓ ನಕ್ಸಾರವ, ಓ ನಕ್ಸಾರ ಮಾಡಬಡ್ಡಿ ಮಗನಲ್ಲ. ಅಕ್ಸಾರ ಒತ್ತೆಗಳ ಹಸನಾಗಿ ಒಗೆಯುತ್ತ
ವರ್ಷಗಳ ಅತನಾಗಿ ಹೊಗೆಯುತ್ತ ವರ್ಷಯಾಗಿ ದತ್ತಿಕೊಂಡ ಪುರ್ತನಲ್ಲ ಸಾನಿನಿಂದ ಜಂಕೆ ಸಕ್ಕುಕೊಳ್ಳ ನಕ್ಸಾರ ಮಾಡ ಬಡ್ಡಿ ಮಗನಲ್ಲ ಓ ನಕ್ಸಾರವ ಓ ನಕ್ಸಾರವ ಓ ನಕ್ಸಾರ ಬಡ್ಡಿ ಮಗ. ಸ್ವಾಮಿ, ಈ ದೇಶದಾಗೆ ಅಕ್ಸನಿಗೂ ಅರ್ಸನಿಗೂ ಏನು ವ್ಯತ್ಯಾಸ ಅಂದ್ರೆ ಅಕ್ಸ ಮಾಡೋದು ಮಾಡಿದೆ, ಅರಸ ಮಾಡೋದು ಮಾಡಿದೆ. ಒಂದೇ ಒಂದು ಅಕ್ಷರದಾಗ ನೋಡಿ ಹೆಚ್ಚು ಕಡಿಮೆ ಆಗ್ಬಿಡ್ತು ನೋಡಿ. ಗಾವಾಗಿ ರಾಯನ್ ಆಗಿದ್ರೆ ಸ್ವಾಮಿ ಈ ದೇಶಕ್ಕೆ ಈ ಊರಿಗೆ ಎಲ್ಲ ನಾನೇ ರಾಜ, ನೀವೆಲ್ಲ ಮಂತ್ರಿಗಳು ಆಗ್ಬೇಕಾಯ್ತು. ಹಾಳಾದ ನನ್ನ ಹಣೆ ಬರ ಚೆನ್ನಾಗಿಲ್ದ ಈ ಗಾಂಧ ಅಕ್ಷರ ಬಂದ್ಬಿಡ್ತು ನೋಡಿ. ಗಾಂಧ ಅಕ್ಷರ ಬಂದ್ಬಿಟ್ಟು ಇಂಥ ಕಷ್ಟಪಡಂಗಾಯ್ತು ನೋಡಿ. ಈ ಊರ ಒಂದೇ ಒಂದಿದ್ರ ಸಾಕು ಸ್ವಾಮಿ. ತಿಮ್ಮ ಬಾರ್ಲಾ ಇಲ್ಲಿ ಅಂತಾರೆ. ಅಲ್ಲ ಕಂಡ್ರಿ, ತಿಮ್ಮ ಅನ್ನೋದು ಬಡ್ಲು ಸಿಮ್ ಸೆಟ್ರಿ ಅಂದ್ರೆ ಏನಾತಾರೆ ಅವ್ರ ಬಾಯಿಗೆ? ಏನೋ ದೊಡ್ಡವರು ಅಂತ ಕೂಗಿನಂತ ಹೋದ್ರೆ ಸ್ವಾಮಿ ಇನ್ನು ಬೇಕಾಗತ್ವಾ? ಅಲ್ಲ ಕಣ್ರಿ, ಎಲ್ಲದೊಳಗೂ ನಮ್ಮ ಮುಂದೆ ಇಂದ್ಲು ಬಾ ಅಂತಾರಲ್ರಿ. ಅಲ್ಲ ಕಣ್ರಿ, ಏನೋ ಹೋಗ್ಲಿ ದೊಡ್ಡವ್ರು ಕೂಗಿನ ಅಂತ ಹೋದ್ರೆ ಆಸ ಅಂದ್ರೆ ರೊಗ್ಗ. ನಾನು ಬೋಗೋಸಿಂದ ಹಾಸ್ಬಿಟ್ಟೆ ನೋಡಿ. ಏನೋ ಕೊಡ್ತಾರೆ ಅಂತ ಕೊಟ್ರು ನೋಡಿ. ಏನಂತೀರ? ಆ ಬೇಲಿ ಮ್ಯಾಗ್ಲವು, ಆ ಮೂಲೆಗ್ಲವು ಎಲ್ಲ ತಂದು ಹಾಕ್ಬಿಟ್ರು ಕಣ್ರಿ. ಸ್ವಾಮಿ ಏನಂತೀರ? ಬಟ್ಟೆ ಅದೆಲ್ಲ ಗಂಟು ಕಟ್ಟಿ ಒಳೆ ಹತ್ರ ಹೋದೆ ಸ್ವಾಮಿ. ನೀರ್ಗೆ ಹಾಕಿರ ಸ್ವಾಮಿ, ಎಂದಾನ ಯಾರಾದ್ರೂ ಕಾಗ್ದಾಗ ಬಿಸ್ಕೆಟ್ ನೀರಿಗೆ ಹಾಕಿದ್ರ? ಇಲ್ಲ ಬಿಡಿ, ನೀವು ಹಾಕಿಲ್ಲ. ಆ ತರ ಓದಿದ್ ಕಣ್ರಿ. ಅದೆಲ್ಲ ಬಂದು ತೊಳ್ಕೊಂಬಂದು ಕೊಟ್ರೆ ಸ್ವಾಮಿ ಎರಡು ಬೆಲೆ ಆಗಿರ್ತದೆ. ತಿಮ್ಮ ಎಲ್ಲ ಇದು ಅಲ್ಲ ಕಣ್ರಿ, ಅವ್ರು ಎಲ್ಲೆಲ್ಲ ಏನೇನೋ ಮಾಡ್ಕೊಂಬರ್ತಾರೆ, ಅದೆಲ್ಲ ತೆಗಿಯಕತ್ತೇನ್ರಿ ನಾನು. ಅದೆಲ್ಲ ವಾಲಿ ಸ್ವಾಮಿ. ಈ ಊರಾಗೆ 10 ಸೇರ್ ಮಾಡ್ಯಾರ ಕಣ್ರಿ. ಏನಂತೀರ? ಹೊಡ್ದಿ ಅದ್ರೊಳಗೆ ಕೊಡ್ತಾರ ಕಣ್ರಿ. 3 ಸೇರು ಉಬ್ಳು, 3 ಸೇರು ಮಣ್ಣು, 3 ಸೇರು ಇಲ್ಲಿ ಪಿಸ್ಕೆ ಕಣ್ರಿ. ಇನ್ನೆಷ್ಟು ಉಳಿದ್ರಿ? ಓ, ಇವ್ರ ಮೇಸ್ಟ್ರಿಗೆ ಲೆಕ್ಕನೇ ಬಂದಿಲ್ಲ ಕಣ್ರಿ. ರೇ ಉಳಿದಿದ್ದು 1 ಸೇರು 11 ಸೇರು ಅಂತೀರಲ್ರಿ, ಅದು ನಾನು ಉಂಡ್ಲಾ? ಅದು ಮುತ್ತಂತ ನನ್ನ 2 ರೂಪಾಯಿ ಒಬ್ಳವಳೆ, ಅವಳಿಗೆ ಇಕ್ಲಾ? ಒಂದು ಅಜ್ಜಿ ಬೇರೆ ಆಯ್ತು ಕಣ್ರಿ, ಅವಳಿಗೆ ಇಟ್ರಿ. ನೋಡ್ರಿ, ಇಷ್ಟೆಲ್ಲ ಮಾಡಿರು ಈ ಮುಡಿವಾಡ್ರಿ ಜಾತೆ ಮಾತ್ರ ಹುಟ್ಟಬಾರ್ದು. ಯಾರನ್ನ ಇದ್ರು ಬೈಕಬೇಡ್ರಿ, ಈ ಜಾತೆ ಮಾತ್ರ ಹುಟ್ಟಾಡಿ. ಹುಟ್ಟಿರು ಕೂಡ ಹೊಡೆದಿ ಕೆಲಸ ಮಾತ್ರ ಮಾಡಬೇಡಿ ನೋಡಿ. ಸ್ವಾಮಿ ಹಾಲೆ ಬಂದಾವ್ ಕಣ್ರಿ. ಒಳೆಯಲು ಮೈಲಿಗೆ ತೊಳೆಯಲು ಬೇಕು, ಬೆಳಗಾಗಿತು ಬೇಗ. ಒಳೆಯಲು ಮೈಲಿಗೆ ತೊಳೆಯಲು ಬೇಕು, ಬೆಳಗಾಗಿತು ಬೇಗ. ಗಂಜಿಯ ಮಡಿಕೆ ಎತ್ತಿ ಕಂಡು, ಬೆನ್ನಿಗೆ ಬಟ್ಟೆ ಕಟ್ಟಿ ಕಂಡು. ಗಂಜಿಯ ಮಡಿಕೆ ಎತ್ತಿ ಕಂಡು, ಬೆನ್ನಿಗೆ ಬಟ್ಟೆ ಕಟ್ಟಿ ಕಂಡು. ಹೋಗಲು ಬೇಕೀಗ, ಒಳೆಯಲು ಹೋಗಲು ಬೇಕೀಗ. ಒಳೆಯಲು ಮೈಲಿಗೆ ತೊಳೆಯಲು ಬೇಕು, ಬೆಳಗಾಗಿದು ಬೇಗ. ಸ್ವಾಮಿ ಎಲ್ಲ ಬಟ್ಟೆಯನ್ನು ಒಗೆದಾಯ್ತು. ನನ್ನ ನೆಂಡ್ರನ್ನ ಕಾರದ ಕಾಗೆ ಕೂಗಿ ಗೂಬೆ ಗುಗ್ ಅಂತ ಸಿತ್ಕಂಡ್ರಿ. ತಿವ್ದು ಎಬ್ಬರಿಸ್ತಾ ಕಣ್ರಿ. ಒಳೆ ಹತ್ರ ಓದ್ತೀನಿ, ಸ್ವಲ್ಪ ಒಟ್ಟಿಗೆನ ಮಾಡ್ಕೊಂಬಂತ. ಇಡತ್ತಾದ್ರೂ ಬರಲವಲ್ಲ ಇವಳು. ಎಲ್ಲೋದ್ನ ಕಾಣಲ್ಲಪ್ಪ. ಒತ್ನೆತ್ಕೇರದೆ ಕೊಳ್ಳೆಲ್ಲ ನೋಯ್ತದೆ, ಬೆನ್ನೆಲ್ಲ ಹೊಡಿತದ ಕಣ್ರಿ. ಎಲ್ಲರೇ ನನ್ನ 2 ಬಟ್ಟೆ ವಿಚಾರ ಮಾಡ್ತೀನಿ ಅಂದ್ಬಿಟ್ಟು. ಸಾಕಪ್ಪೋ ಸಾಕಾಗಿತ್ತು ಬಟ್ಟೆ ಬಗೆದು ನನಗೆ. ಸಾಕು 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 ಸಾಕಪ್ಪೋ ಸಾಕಾಗಿತ್ತು. ಲಕ್ಷ್ಮಿಯನ್ನು ಕಟ್ಟಿ ಕಂಡೆ, ತಾಳಿಯನ್ನು ತೆಗೆದು ಬಿಟ್ಟೆ. ಲಕ್ಷ್ಮಿಯನ್ನು ಕಟ್ಟಿ ಕಂಡೆ, ತಾಳಿಯನ್ನು ತೆಗೆದು ಬಿಟ್ಟೆ. ಸಾಕಪ್ಪೋ ಸಾಕಾಗಿತ್ತು ಈ ಬಟ್ಟೆ ಬಗೆದು ನನಗೆ. ಸಾಕು 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 ಸಾಕಪ್ಪೋ ಸಾಕಾಗಿತ್ತು. ಅಲ್ಲ ಕಣ್ರಿ, ಎಲ್ಲ ಬಟ್ಟೆಯನ್ನು ಒಗೆದಾಯ್ತು. ಇವಳು ಎಲ್ಲೋ ಅದನ್ನ ಕಾಣಲ್ಲಪ್ಪ. ಈ ನಡುವೆ ಯಾಕೆ ಒಂದು ನಂಬದೆ ಕಷ್ಟ ಅವಳ. ಸ್ವಂಟ ಗಿಂಟ ನೇತು ಏನಂದ್ರೆ ಆಲೆ ಇಬ್ರು ಕೈ ಕೊಟ್ಟೋಗ್ಯವ್ರಿ. ಇವಳು ಏನೋ ಸುಮ್ಮನೆ ತಳ್ಳ ಬೆಳಗಾಳ ಮಡಿಕೊಂಡಿದ್ದೀನಿ. ಇರ್ಲಿ ಒಂದ್ಸರಿ ಎತ್ತರ ಮಾತು ದಿಬ್ಬ ಗತ್ತಿ ಕೂಗ್ತೀನಿ ನೋಡ್ರಿ. ಆಗಾಡ್ರಿ ಗೊತ್ತಾಳು ಕಣ್ರಿ.
ಏನ್ರಿ ಇವತ್ತು ಒಯ್ಯಾಟ? ಈ ನಾನು ಮದುವೆ ದಿನ ನೋಡಕ್ ಇರ್ಲ ಕಣ್ರಿ. ಬಾಳ ಅಲ್ಲಿ ಕಥೆಯೋ ಇರ್ಲಿಲ್ಲ ಎಷ್ಟೆತ್ತೋ ಹೋಗಿತ್ತೋ ಕಥೆಯೋ ಇರ್ಲಿಲ್ಲ ಎಷ್ಟೆತ್ತೋ ಹೋಗಿತ್ತು ಮಹಾರಾಜ ಮನೆಗೆ ಹೋಗಿ ಅಡ್ದಿ ನಾವು ಹೊತ್ಕೊಂಡು ಮಹಾರಾಜರ ಮನೆಗೆ ಹೋಗಿ ಅಡ್ದಿ ನಾವು ಹೊತ್ಕೊಂಡು ಬತ್ತೀನ್ ಕಣು ದಡ್ಬಡ್ ಬತ್ತೀನ್ ಕಣು ಬತ್ತೀನ್ ಕಣು ದಡ್ಬಡ್ ಬತ್ತೀನ್ ಕಣು ಎಲ್ಲೋಗಿದೆ ಚಿನ್ನ ಎಲ್ಲೋಗಿದೆ ಎಲ್ಲೋಗಿದೆ ಚಿನ್ನ ಎಲ್ಲೋಗಿದೆ ಒಳ್ಳೆ ಗಂಡ ಒಳ್ಳೆ ಗಂಡ ಒಳ್ಳೆ ಗಂಡ ಒಳ್ಳೆ ಗಂಡ ಕಥೆಯೋ ಇರ್ಲಿಲ್ಲ ಎಷ್ಟೆತ್ತೋ ಹೋಗಿ ಮಹಾರಾಜ ಮನೆಗೆ ಹೋಗಿ ಅಡ್ದಿ ನಾವು ಹೊತ್ಕೊಂಡು ಮಹಾರಾಜ ಮನೆಗೆ ಹೋಗಿ ಅಡ್ದಿ ನಾವು ಹೊತ್ಕೊಂಡು ಬತ್ತೀನ್ ಕಣು ದಡ್ಬಡ್ ಬತ್ತೀನ್ ಕಣು ಬತ್ತೀನ್ ಕಣು ದಡ್ಬಡ್ ಬತ್ತೀನ್. ಏಯ್ ಲಕ್ಷ್ಮಿ, ನಾನು ಏನ್ ಹೇಳಿದ್ದೆ ನಿನ್ಗೆ? ಏನ್ ಹೇಳಿದ್ದೆ? ಕಾಗೆ ಕಾರಣ ಜೊತೆ ಕೂಗ್ತಿತ್ತು, ಓ ಗೂಬೆ ಗುಡ್ಕ ಧರಿಸ್ತಿತ್ತು. ತಿವ್ದು ಎಬ್ಬರಿಸಿರಲ್ಲ ಯಾರನ್ನ? ನಿನ್ನ. ಅಯ್ಯ ಬಲ್ ಕಷ್ಟ ಬಿದ್ದಿದ್ಯಾ ಬಿಡು. ಒಳೆ ಹತ್ರ ಓದ್ತೀನಿ, ಸ್ವಲ್ಪ ಒಟ್ಟಿಗೆನ ಮಾಡ್ಕೊಂಬಂತಾನ. ಎಲ್ಲ ನೀನ್ ಏನೇ ಮೈ ಮಾಡಿದ್ ಕೆಲ್ಸ? ಏನಂದ್ರೆ ಏನು ಇಲ್ಲ. ಏನಿಲ್ಲ ಅಂದ್ರೆ ಉಪ್ಪಿಲ್ಲ, ಬೇಳೆ ಅಂದ್ರೆ ಬೇಳೆ ಇಲ್ಲ, ಮೆಣಸಿಕಾಯಿ ಅಂದ್ರೆ ಇಲ್ಲ, ಏನಂದ್ರೆ ಏನು ಇಲ್ಲ. ಮಾಡ್ಕೊಂಡ್ ಬಂದ್ಬಿಡು ಮಲ್ಲಿ ಅಂತಂದ್ರೆ ಎಲ್ಲಿಂದ ಮಾಡ್ಕೊಂಡ್ ಬರೋದು ಮೂದೇವಿ? ಅಲ್ಲ ಕಡೆ ಲಕ್ಷ್ಮಿ, ಹೇಳ್ತೀನಿ ಸ್ವಲ್ಪ ಕೇಳೆ. ಹೇಳು. ನಿನ್ ಒಯ್ಯಾಟ ನೋಡಿರೆ ನೆಲದಿಂದ ಜೊತೆಗ ಮೂಟೆನೆ. ನನ್ ವಯ್ಯಾರ ಅಲ್ಲ ಕಣ, ಮೂಟೆ ಇಟ್ಕೊಂಡು ಯಾಕೆ ನುಲ್ಕೊಂಡು ಇಲ್ಲ ಅದಿಲ್ಲ ಇದಿಲ್ಲ ಅಂತ ಹೇಳಕ್ ಬಂದಿದ್ದಲೇ. ಇವೆಲ್ಲ ಆಡಿರೆ ಸ್ವಂಟ ಗಿಟ ನೇತು ಅಷ್ಟೇ. ಈಗ ಯಾರನ್ನ? ನನ್ನ ಇನ್ನ ನಿಮ್ಮ ಅವನು ಯಾಕತ್ತ ನಾವು ನಮ್ ಸೊಂಟ ಗಿಟ್ಟು ಸುದ್ದಿ ಮಾತಾಡ್ದೆ ಅಂದ್ರೆ ಈಗಲೇ ಹೊಣ್ತೀನಿ ನಾನು ಮನೆಗೆ. ಆ ತರ ಮಾಡ್ಬೇಡ, ನಾಳೆ ಕೊಯ್ ಕೊಟ್ಟಾಗಲೇ ಚಿನ್ನ ಬಾರಲ್ಲಿ ಹೇಳು ಒಟ್ಟಿಗೆ ಸ್ವಲ್ಪ ಬಡ್ಸಲೆ. ಮನೇಲಿ ಏನಂದ್ರೆ ಏನು ಇಲ್ಲ, ಏನಂತ ಮಾಡಾಕ ಹೇಳು. ಏನ್ ಮರ್ಯಾದೆ ಕೊಡಿರಷ್ಟ ಅಯ್ಯೋ ಅಂತಿಯಲ್ಲಿ ಇನ್ನೇವಂತಾರೆ ನಿನ್ನಂತ ಮೂದೇವಿಗೆ. ಅಲ್ಲ ಊರ್ ತುಂಬಾ ಮನೆ ತುಂಬಾ ಎಲ್ಲ ಲಾಟ್ ಕಟ್ಟಿದೀನಿ, ಊರರೆಲ್ಲ ಕೊಟ್ಟಿತ್ತಲ್ಲ ತೊಂದ್ ಹಾಕಿ ನಿನ್ನ ಅದು ರಾಣಿ ಮಹಾರಾಣಿ ಅಂತ ಸಾಕಿದ್ದೀನಿ ಅಲ್ಲಿ. ಅಯ್ಯೋ ಮಹಾರಾಣಿಗೆ ಏನೂ ಕಮ್ಮಿ ಇಲ್ಲ. ಬರೀ ಬಟ್ಟೆನೆ ಜೋಡ್ಸ್ ಕುಂಟ್ರಿಸಿದಿ, ಆ ಕುಂಟ್ ಕತ್ತೆ ಬೇರೆ ನನ್ನ ಹಣೆ ಬರಕ್ಕೆ ಆಯ್ತಾ. ಅದ್ರ ಜೊತೆಗೆ ನಿಮ್ಮ ಅವ್ವ ಬೇರೆ, ಇವ್ರನ್ನೇ ನೋಡೋದ್ ಆಗ್ಬಿಟ್ಟೈತೆ ಅಲ್ವೇ. ನೀನ್ ಅವ್ರೂರ್ ಮೇಲೆ ನೋಡ್ಕೊಂಡು ನೀನ್ ಎಲ್ಲೋಗಿದ್ದೀವಿ ಇವತ್ತು, ಅದೆಲ್ಲ ಬೇಡ ಹೋಲಿ. ಎಲ್ಲೋಗನ ಹಾಳದವನೆ. ಎಲ್ಲೋ ಕೇಳನ್ನ ಚೆಲುವ ನಂಜಾನ ತನವ ಕೇಳೋ ಕೇಳನ್ನ ಚೆಲುವ ಕೇಳೋ ಲಕ್ಷ್ಮಿ ಹೇಳವೆ. ಕೇಳೋ ಕೇಳನ್ನ ಚೆಲುವ ನಂಜಾನ ತನವ ಕೇಳೋ ಕೇಳನ್ನ ಚೆಲುವ ಕೇಳು ಕೇಳ ಚೆಲುವೆ ನಿಧಾನ ತರವ ಕಂಡೇನು ಚೆಲುವೆ. ಕೇಳ್ತೇವೆ. ಕೇಳು ಕೇಳ ಚೆಲುವೆ ನಿಧಾನ ತರವ ಕಂಡೇನು ಚೆಲುವೆ. ಒಬ್ಬನ ಕಟ್ಟಿದ್ದೆ ಒಬ್ಬನ ಬಿಟ್ಟಿದ್ದೆ. ಕೇಳು ಒಬ್ಬನ ಕಟ್ಟಿದ್ದೆ ಒಬ್ಬನ ಬಿಟ್ಟಿದ್ದೆ, ಒಬ್ಬನ ಕಟ್ಕೊಂಡು ಒಳಗೋದೆ ಚೆಲುವ. ಕೇಳೋ ಕೇಳನ್ನ ಚೆಲುವ ನಂಜಾನ ತನವ ಕೇಳೋ ಕೇಳನ್ನ ಚೆಲುವ. ಯಾರನ್ನ ಕಟ್ಟಿದ್ದೆ ಯಾರನ್ನ ಬಿಟ್ಟಿದ್ದೆ ಹೇಳಲ್ಲ. ಯಾರನ್ನ ಕಟ್ಟಿದ್ದೆ ಯಾರನ್ನ ಬಿಟ್ಟಿದ್ದೆ ಯಾರನ್ನ ಕರ್ಕೊಂಡು ಒಳಗೋದ ಚೆಲುವೆ.
ಕೆಳೇಳ ಚೆಲುವೆ ನಿಧಾನತನವ ಕಂಡ ಕಂಡೇನು ಚೆಲುವೆ ಹಸುವನ್ನ ಕಟ್ಟಿದ್ದೆ ಕರುವನ್ನ ಬಿಟ್ಟಿದ್ದೆ ಲೇಚಿದ ಬಾರಿ ಒಳ್ಳೆ ಗಿಳಿದಿಲ್ವೇ ಹಸುವನ್ನ ಬಿಟ್ಟಿದ್ದೆ ಕರುವನ್ನ ಬಿಟ್ಟಿದ್ದೆ ಅವಳನ್ನ ಕರಕೊಂಡು ಬಾರಿ ಒಳ್ಳೆ ಕೆಳು ಕೆಳೇಳ ಚೆಲುವೆ ನಿಧಾನತನವ ಕಂಡ ಕಂಡೇನು ಚೆಲುವೆ ಒಬ್ಬನ್ನ ಹಾಸಿದ್ದೆ ಒಬ್ಬನ್ನ ಬಿಟ್ಟಿದ್ದೆ ಹೇಳು ಏನಾರು ಮಾಡಿದ್ದೀನಿ ನೀನು ಒಬ್ಬನ್ನ ಹಾಸಿದ್ದೆ ಒಟ್ಟಲ್ಲಪ್ಪ ಕೈಯ ಒಬ್ಬನ್ನ ತಪ್ಕೊಂಡು ಹೋಯ್ತು ಮರ್ಯಾದೆ ಯಾರನ್ನ ಆದಿದ್ದೆ ಯಾರನ್ನ ಒದ್ದಿದ್ದೆ ಹೌದೇನು ಯಾರನ್ನ ಆದಿದ್ದೆ ಯಾರನ್ನ ಒದ್ದಿದ್ದೆ ಯಾರನ್ನ ತಡೆಗಣ್ಣು ಮಲಗಿದ್ದ ಜಲವೇ ಕೆಳು ಕೆಳೇಳ ಚೆಲುವೆ ನಿಂದಾಳ ಬರುವ ಕಂಡ ಕಡೇಲು ಚೆಲುವೆ ಹೇಳ ಚೆಲುವೆ ಆಸಿಗೆ ಆಸಿದ್ದೆ ಏನು ತೆಗಿಬಿಡ್ದೆ ಬಾರಿ ಒಳ್ಳೆ ಕೆಳಗಿರು ಹಾಸಿಗೆ ಹಾಸಿದ್ದೆ ಬೆಚ್ಚಿದ್ದ ಬಿಸಿ ಹೌದಾ ನಿಮ್ಮನ್ನು ತಪ್ಪಿಕೊಂಡು ಮಲಗಿದ್ದೆ ಚೆಲುವ ಕೆಳು ಕೆಳೇಳ ಚೆಲುವೆ ನಿಧಾನತನವ ಕಂಡ ಕಂಡೇನು ಚೆಲುವೆ ಕೈ ಕೊಟ್ಟೆ ಕಾಲನ್ನ ಬಿಟ್ಟೆ ಯಾರ್ಯಾರಿಗೆ ಕೈ ಕಾಲು ಕೊಟ್ಟೆ ಕೈ ಕೊಟ್ಟೆ ಕಾಲನ್ನ ಒಳಗೋಗಿ ಯಾರಿಗೆ ಕೈ ಕೊಟ್ಟೆ ಯಾರಿಗೆ ಕಾಲ್ ಕೊಟ್ಟೆ ಯಾರಿಗೆ ಕೈ ಕೊಟ್ಟೆ ಯಾರಿಗೆ ಕಾಲ್ ಕೊಟ್ಟೆ ಯಾರಿಗೆ ಸೀರೆಯನ್ನು ಬಿಚ್ಚಿಕೊಂಡ ಜಲವೇ ಕೆಳು ಕೆಳೇಳ ಚೆಲುವೆ ಜಾಣತನವ ಕಂಡ ಕಂಡೇನು ಚೆಲುವೆ ಕೈ ಕೊಟ್ಟೆ ಕಣ್ಕಾರನ್ ಕೈ ಕೊಟ್ಟೆ ಚಿನ್ನ ನೀನು ಬಾರಿ ಒಳ್ಳೆ ಕಡೆ ಮಳೆಗಾರನ್ ಕೈ ಕೊಟ್ಟೆ ಕಣ್ಕಾರನ್ ಕೈ ಕೊಟ್ಟೆ ಪಟ್ವಾಳು ಸೀರೆ ನನಗೆ ಅಲ್ವರಲ್ಲೇ ನನಗೆ ಲೇ ಚಿನ್ನ ಇದೆಲ್ಲ ಹೋಗ್ಲಿ ಎಷ್ಟು ಹೋಗ್ಲಿ ನೀನ್ ಏನನ್ನ ತಿಳ್ಕೊಂಡ್ಬಿಟ್ಟಿದ್ದೆ ಬಾರಿ ಒಳ್ಳೆ ಕಡೆ ಬಿಡ ಬಾರಿ ಒಳ್ಳೆ ನೀನು ನನ್ ಮೇಲೆ ಅನುಮಾನ ಬಿಡಬೇಡ ಇಲ್ಲ ನೀ ಬಿಡಲ್ಲ ನೀನು ಬಿಡಲ್ಲ ಬಿಟ್ಟು ಯಾರನ್ನೂ ಕಟ್ಕೊಳಕಿಲ್ಲ ಇಲ್ಲ ಕಣೆ ನಾನು ನಿಜವಾಗ್ಲು ಬಿಡಲ್ಲ ಕಣೆ ಸ್ವಲ್ಪ ಅಟ್ಟಿಗೆನ ಬಡಿಸ್ಬಿಡ್ಲೆ ಹೋಗ್ಲಿ ಏನು ಇಲ್ಲ ಕಣ್ ಮೂದೇವಿ ಮನೆಯಲ್ಲಿ ಹಾ ಹಾಳಾಗೋದ್ರೋಗ್ಲಿ ಹಾ. ಹೊಸಿ ಅನ್ನ ತಂದೀವ್ನಿ ಹಾ. ಅದೇ ಹೊಸಿ ತಿನ್ಬ ಲೇ ಇವೆಲ್ಲ ನಾಟಕ ಆಡ್ಬೇಡ ಕಣೆ ಓ ಲೇ ಹಾ. ಬರಲಿ ನಿನ್ನಾದ್ರೂ ಕಟ್ಕೊಳ್ಳೋ ಬದ್ಲು ನನ್ನ ಹಣೆ ಬರಕ್ಕೆ ಹಾ. ಈ ಹನುಮಂತ ರಾಜ್ಗಾದ್ರೂ ಕಟ್ಕೊಂಡಿದ್ರೆ ಎಷ್ಟು ಚೆನ್ನಾಗಿರ್ತಿದ್ದೆ ನಾನು. ಈ ವಯ್ಯಾಲ ಕಣೆ ಅದು ನಿನ್ನ ಕಟ್ಕೊಂಡು ಹಾ. ಹಾಳಿ ಬಟ್ಟೆ ಒಗ್ದು ನಮ್ಮ ಅಪ್ಪನ ಮನೆ ಅಷ್ಟು ಗಾತ್ರ ಇದ್ದೆ ಲೇ ಚಿನ್ನ ನಿನ್ನ ಕಟ್ಕೊಂಡು ನೋಡಿ ಇಷ್ಟು ಚಿನ್ನ ಚೆನ್ನಾಗಿ ಹಾಕ್ತೀನಿ. ಈ ವಯ್ಯಾಲ ಯಾವಾಗ ಕಣ್ಣು ನೋಡ್ದೆ ನಿನಗೆ ಆ? ಕಣ್ಣಾಗ ಹೊಡೆದ್ಬಿಟ್ಟೆ ವಯ್ಯ ನಾನು ಫಸ್ಟ್ ಸ್ಟಾರ್ಟಿಂಗ್ ಎಲ್ಲ ಕಣ್ಣು ನೋಡು ಓಲೇ ನಾನೇನೋ ಹೋಗ್ಲಿ ಅಂತ ಬಿಟ್ಕೊಂಡಿದ್ದೆ ನಿನ್ನ ಹಾ. ಒಗ್ದು ಪಟ 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 ಒಗ್ದ್ಬಿಟ್ಟು ನೀನು ಅಲ್ಲಿ ಬಿಟ್ಟು ತಿಂತ್ಕೊಂಡ್ಬಿಟ್ರೆ ಹಾ. ಸಾಕು ಅಷ್ಟೇ ಲೇ ಮಹಾರಾಣಿ ನೋಡ್ಕೊಂಡು ಹೊಡ್ಕತಿಲ್ಲ ನನ್ನ ಹ್ಞೂ. ಏನ್ ನೀನ್ ಮಾತಾಡಿ ಚಂದವಾ ನಾನು ಲೇ ನೋಡಿ ನಾನು ಏನ್ ತಿಳ್ಕೊಂಡಿದ್ದೀನು ಚುಮ್ಮನೆ ಚುಮ್ಮಿಸುವ ಮೊದ್ದು ಮಾರಾಣಿ ಬಾರೆ ಮೊದ್ದು ಮಾರಾಣಿ ಬಾರೆ ಪ್ರಿಯ ಪ್ರಿಯ ಬಾರೆ ಪ್ರಿಯ ಬಾರೆ ನಿಮ್ಮಪ್ಪ ಬರಿಗೈ ಬಂಟ ನನ್ ಬದಿಗೆ ಏನೇನ್ ಕೊಟ್ಟ ಹೌದೇನು ನಿಮ್ಮಪ್ಪ ಬರಿಗೈ ಬಂಟ ನನ್ ಬದಿಗೆ ಏನ್
ಮದ್ದೋ ಮರಾಣಿ ಬಾರೆ ಮದ್ದೋ ಮರಾಣಿ ಬಾರೆ ಪ್ರಿಯ ಪ್ರಿಯ ಬಾಬಾರೆ ಪ್ರಿಯ ಬಾರೆ ನಿಮ್ಮಪ್ಪ ಬರಿಗೈ ಬಂಟ ನನ್ನ ಮದಿಗೆ ಏನೇನ್ ಕೊಟ್ಟ ಹೇಳಕ್ತಿ ನಿಮ್ಮಪ್ಪ ಬರಿಗೈ ಬಂಟ ನನ್ನ ಮದಿಗೆ ಏನೇನ್ ಕೊಟ್ಟ ಕೈಗೆ ವಾಚೋ ಕೊಟ್ಟ ಕಾಲಿಗೆ ಏನೇನ್ ಕೊಟ್ಟ ನಿಮ್ಮಪ್ಪ ಏನೇನ್ ಬಿಟ್ಟ ತುಮ್ಮಲ ತುಮ್ಮಲ ತುಂಬಿಸುವ ಮೊದ್ದು ರಾಣಿ ಬಾರೆ ಮೊದ್ದು ರಾಣಿ ಬಾರೆ ಪ್ರಿಯ ಪ್ರಿಯ ಬಾಬಾರೆ ಪ್ರಿಯ ಬಾರೆ. ಮುದೇವಿ ಏನ್ ನಿಮ್ಮಪ್ಪ ಬಲ್ ಕೊಟ್ಟಿರೋದು ಅಂತ ಹೇಳ್ತೀಯಲ್ಲ, ಕೊಟ್ಟಿರೋದು ಸಾಲ್ದೇನು ಏನ್ ಕೊಡ್ಬೇಕು ನಿನ್ನ? ಲೇ ಹೌದಲ್ವರೇ, ನಾನು ಬಾರಿ ಮರ್ತು ಬಿಟ್ಟಿದ್ದೆ ಕಣ, ಅದಕ್ಕೆ ನಿನ್ನ ರಾಣಿ ಅಂತಲ್ಲ. ಏನೇನೇ ಮುಂದೆಲ್ಲ ನಾನು ಕೊಟ್ರೆ ಸಾಲ್ದು ಅಂತಲೇ ನನ್ನಂತ ಬೂಪ್ ಸಿಕ್ಕಿರೋ ನೀನ್ ಹೆಚ್ಚಿಕೊಂಡಲೇ ಚಿನ್ನ. ನನ್ನ ಕರ್ಮ ನಿನ್ನಂತ ಬೂಪ ಇನ್ಯಾರ ಕೆಟ್ಕಂತ ನಿನ್ನ ಮಸ್ತಾಗ ಆಗ್ತಿದ್ರು, ಹೋಗಿ ನಿನ್ನ ತಗ್ಲು ಬಿದ್ದಿದ್ದೀನಿ. ಅದೇ ಹೋಗ್ಲಿ ಚಿನ್ನ, ಏನಿಲ್ಲ ಒಟ್ಟಿಗೆ ತಿರ್ಗಿ ಒಟ್ಟಿಗೆನ ಬಡ್ಸಲೆ ತಿರ್ಗಿ ಅದೇ ಕೇಳ್ತಿ. ಅಯ್ಯೋ ಗಿರ ತಿರ್ಗಾ ಅದೇ ಕೇಳ್ತಿ ಯಾವಾಗ್ಲೂ. ಅತಿ ಮಧುರ ಅನುರಾಗ ಅತಿ ಮಧುರ ಅನುರಾಗ ರಾಗ ಅತಿ ಮಧುರ. ಮಗಳೇ ಎತ್ತಕ್ಕೆ ರಾಗಳೇ ಮುತ್ತಿನ ಗಡಿವನ ನಿನಗೆ ದರವೆ ನಿನಗೆ ದರವೆ ವೈಲ 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 ವೈಲ. ಅತ್ತೆಯ ಮಗಳೇ ಎತ್ತಕ್ಕೆ ರಾಗಳೇ ಮುತ್ತಿನ ಗಡಿವನ ನಿನಗೆ ದರವೆ ನಿನಗೆ ದರವೆ ವೈಲ 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 ವೈಲ. ಏ ಲಕ್ಷ್ಮಿ, ಬಟ್ಟೆ ಎಲ್ಲ ಗಂಟು ಕಟ್ಟಿದ್ದೀನಿ, ಗಂಟಿನ ಹೊತ್ಕೋ, ಬಾನೆ ಹೊತ್ಕೊಂಡು ಕತ್ತೆ ಹೊಡ್ಕೊಂಡು
ಹೋಗ್ ಮೂದೇವಿ ನನ್ ಕೈಲಿ ಗಂಟು ಪಂಟೆ ಎತ್ಕೊಳಕ್ ಆಗಕ್ಕಿಲ್ಲ ನೋಡು. ಯಾಕೆ ಇವಾಗ ಹಂಗ ಆಗಕ್ಕಿಲ್ಲ. ಯಾಕೇನು ಉಂಟೇನಿ ಮೂವ ಎಷ್ಟು ತಿಂಗಳಲ್ಲಿ ಅದ್ ನೋಡು ಆಸೆ ನೋಡಿ ಮೂದೇವಿಗೆ ಏನ್ ಕಮ್ಮಿ ಇಲ್ಲ. ನೋಡಿಲ್ಲಿ ನನ್ ಕೈಲಿ ಕೆಲ್ಸ ಮಾಡಕ್ ಆಗ್ತಾ ಇಲ್ಲ. ಯಾರನ್ನಾದ್ರು ಒಬ್ರು ನಾಳ್ನ ಮಾಡಿಕೋ. ಹಾಳು ಮಾಡಿಕೊಂಡು ಬೇಡ ಕಣೆ, ನಾನು ಒಳ್ಳೆ ಹತ್ರ ಹೋಗ್ತೀನಿ. ಈಗ ಕಾಲ ಹುಡುಗರು ಸುಮ್ಮನಿರಲ್ಲ ಕಣೆ ಅಂತ ಅಂದ್ಬಿಟ್ಟು ನಾನೇ ಮಾಡಿ 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 ಮನೆ ಕೆಲ್ಸ ಎಲ್ಲ ಸಾಕಾಗೋ. ಹೋಗ್ಲಿ ಆ ಮಗ ಕರ್ಕೊಂಡು ಹೋಗ ನಾನೇ. ಆ ಮಗ ಕರ್ಕೊಬ, ನಾನೇ ತೊಳ್ಕೊಂಡ್ ಕುತ್ಕೋತೀನಿ. ಲೇ ದೊಡ್ಡವರೆಲ್ಲ ಬೇಡ, ನಾನು ಹೇಳುತ್ತ ಕೇಳು. ದೊಡ್ಡವರೇ ಬೇಕು. ಓಲ್ಲ ತಾತ ಕರ್ಕೊಂಡು ಬೇಡ. ಅಯ್ಯ ಆ ತಾತನ್ ಕರ್ಕೊಂಡು ಹೊಂಟಾದ್ರೆ ನಾನೇ ಬೇಯಿಸಾಕ್ಬೇಕು ನೋಡು. ಮತ್ತೆ ಇನ್ಯಾನ್ ತರ್ಬೇಕು ನಿನಗೆ? ಅವೆಲ್ಲ ಆಗಲ್ಲ ಬಿಡೆ, ಅವೆಲ್ಲ ಆಗಲ್ಲ ನಿನ್ಗೆ. ಬೇಡ ಬೇಡ ಬೇಡ, ನೀನ್ ಕರ್ಕೊಂಡು ಬಿಟ್ಟಾರೆ ಅವ್ರೇ. ಚಿನ್ನ ಬೇಡ ಬೇಡ. ಚಿನ್ನ ಹೋಗ್ಲಿ. ನೋಡಿಲ್ಲಿ 18 ಒಳಗಡೆ 20 ಒಳಗಡೆನೆ ಇರ್ಬೇಕು. ಹಂಗಿದ್ರೆ ಕರ್ಕೊಬ ಮನೆ ಕೆಲ್ಸಕ್ಕೆ. ನನ್ಗೂ ಸೆಟ್ ಆಯ್ತಾರೆ. ಸರಿ ಒಳ್ಳೆ ಚೆನ್ನಾಗಿ ಹೇಳ್ದೆ ಬಿಡು. ಯಾಕೆಂದ್ರೆ ನೀನು ತಿಳ್ಕೊಂಡೆ, ವಯಸ್ಸಾಯ್ತು. ಯಾಕೆಂತ ನೀನು ತಿಳ್ಕೊಂಡಿದ್ಯಾ? ಚಿನ್ನ ಚಿನ್ನ ಸ್ವಲ್ಪ ನೀನು ಯಾರ ಒಬ್ಬ ಅಮ್ಮ ಓಡಾಡ್ಕೊಂಡ್ ವಿಚಾರ ಮಾಡಿ ಮುಂದೆ ನೋಡ್ ಅದ್ ಯಾರು ವಿಚಾರ ಆಯ್ತು ವಿಚಾರ ಮಾಡಿ.